ಇದು ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಮಂಡ್ಯದಲ್ಲಿ ನಡೆಯುತ್ತಿರುವ ಸಂವಿಧಾನ ಸಮರ್ಪಣಾ ದಿನದ ಕಾರ್ಯಕ್ರಮದ ಅಂಗವಾಗಿ ಮಂಡ್ಯದಲ್ಲಿ ಹಮ್ಮಿಕೊಳ್ಳಲಾಗಿರುವ ಸಿಟಿಜನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ಕಾರ್ಯಾಗಾರಕ್ಕೆ ನಾಗಮಂಗಲ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಒಬಿಸಿಯ ವಕೀಲ ನರಸಿಂಹಮೂರ್ತಿ ಜಿ ಗೌಡರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ತೆರಳುವ ಮುನ್ನ ನಾಗಮಂಗಲ ಪಟ್ಟಣದ ಆಡಳಿತ ಸೌಧದ ಆವರಣದಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ತೆರಳಿ ಗೌರವವನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಒಬಿಸಿ ವಕೀಲ ನರಸಿಂಹಮೂರ್ತಿ ಜಿ ಗೌಡ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರು ನಮ್ಮೆಲ್ಲರಿಗೂ ಕೂಡ ಸಂವಿಧಾನದ ಮೂಲಕ ಎಲ್ಲರೂ ಒಂದೇ ಹಾಗೂ ಸಹಬಾಳ್ವೆಯಿಂದ ಜೀವನ ನಡೆಸಲು ಸಂವಿಧಾನವನ್ನು ಕೊಟ್ಟಿರುವುದು ಪ್ರಸ್ತುತ ದಿನದಲ್ಲಿ ನಾವು ಬದುಕುತ್ತಿರುವುದು ಜೀವಂತ ಸಾಕ್ಷಿ ಎಂದರು. ತಿದ್ದುಪಡಿ ಸುಮಾರು 70ಕ್ಕಿಂತ ಹೆಚ್ಚು ಸಲ ಸಂವಿಧಾನ ತಿದ್ದುಪಡಿ ಆಗಿದೆ. ಆ ತಿದ್ದುಪಡಿ ಮಾಡಿದಂಥ ಸಂದರ್ಭದಲ್ಲಿ ಆ ತಿದ್ದುಪಡಿ ಆದಂತಹ ಒಂದು ಸಮಾಜಕ್ಕಾದಂಥ ಒಳ್ಳೆಯದು ಮತ್ತು ಕೆಡುಕು ಇವುಗಳ ಸಂಬಂಧಪಟ್ಟಂತೆ ಇವತ್ತು ಅಲ್ಲಿ ಒಂದು ಚರ್ಚೆ ಮತ್ತು ವಿಷಯ ಅರ್ಪಣಾತ್ಮಕವಾದಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಮಹಾತ್ಮನಾದಂಥ ನಮ್ಮ ಮಹಾಚೇತನವಾದಂಥ ಅಂಬೇಡ್ಕರ್ ಅವರು ನಮ್ಮೆಲ್ಲರಿಗೂ ಒಂದು ಉತ್ತಮವಾದ ಒಂದು ಸಂವಿಧಾನದ ಗ್ರಂಥವನ್ನು ಕೊಟ್ಟರು. ಅದರಿಂದ ಇವತ್ತು ನಾವೆಲ್ಲ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನೋ ನಿಟ್ಟಿನಲ್ಲಿ ಬಾಳ್ವೆ ಮಾಡ್ತಾ ಇದ್ದೀವಿ. ಕಾನೂನು ಅಷ್ಟೊಂದು ಉತ್ತಮವಾಗಿ ರೂಪಿಸ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಸುಮಾರು 60-65 ವರ್ಷಗಳ ಏನು ಕೇಂದ್ರ ಸರ್ಕಾರ ಆಳ್ವಿಕೆಯನ್ನು ಮಾಡ್ತು ಕಾಂಗ್ರೆಸ್ ಸರ್ಕಾರ, ಅಂಥ ಸಂದರ್ಭದಲ್ಲಿ ಕೂಡ 40ಕ್ಕಿಂತ ಹೆಚ್ಚು ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಗಿದೆ. ಅದರಲ್ಲಿ ತಿದ್ದುಪಡಿ ಯಾವುದೇ ಒಂದು ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ಅನುಚ್ಛೇದದಲ್ಲಿ ಅವಕಾಶ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ. ಆದರೆ ಆ ತಿದ್ದುಪಡಿ ಮಾಡಿದಂಥ ವಿಷಯ ಏನಿದೆ, ಯಾತಕ್ಕೆ ಮಾಡಿದ್ರು, ಉದ್ದೇಶ ಏನು ಅನ್ನೋದ್ರ ಬಗ್ಗೆ ನಾವು ಅವಲೋಕನ ಮಾಡಿದಾಗ ಸಮಾಜಕ್ಕೆ ಯಾವುದೇ ಕಾರಣಕ್ಕೂ ಒಳ್ಳೆಯದಾದ ರೀತಿಯಲ್ಲಿ ಅವರು ತಿದ್ದುಪಡಿ ಮಾಡಿಲ್ಲ. ಹಾಗಾಗಿ ಕಾಂಗ್ರೆಸ್ಸೇತರ ಪಕ್ಷಗಳು ಕೂಡ ತಿದ್ದುಪಡಿಯನ್ನು ಮಾಡಿದ್ದಾವೆ ಸಂವಿಧಾನವನ್ನು. ಕಾಂಗ್ರೆಸ್ ಕೂಡ ಸಂವಿಧಾನವನ್ನು ತಿದ್ದುಪಡಿ ಮಾಡಿದೆ. ಆದರೆ ಕಾಂಗ್ರೆಸ್ ಮಾಡಿದಂಥ ತಿದ್ದುಪಡಿಗಳೇನಿದೆ ಅದು ಸಮಾಜಕ್ಕೆ ಮಾರಕವಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಅದ್ರ ಬಗ್ಗೆ ಚರ್ಚೆ ಇದೆ. ಇವತ್ತು ಮಂಡ್ಯದಲ್ಲಿ ನಡೀತಿದ್ದಂಥ ಒಂದು ಕಾರ್ಯಕ್ರಮಕ್ಕೆ ನಾವು ನಾಗಮಂಗಲದಿಂದ ಬಿಜೆಪಿ ಕಾರ್ಯಕರ್ತರುಗಳು, ವಿವಿಧ ಮುಖಂಡರುಗಳು, ದಲಿತ ಮುಖಂಡರುಗಳು ಎಲ್ಲವೂ ಕೂಡ ನಾವು ಹೋಗ್ತಾ ಇದ್ದೀವಿ, ಭಾಗವಹಿಸಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆ ಒಂದು ಪ್ರಯುಕ್ತ ಇವತ್ತು ಮಹಾನ್ ಚೇತನವರು ನಮ್ಮ ಅಂಬೇಡ್ಕರ್ ಒಂದು ಮಾಲಾರ್ಪಣೆ ಮಾಡಿ ಇವತ್ತು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ನಗರಾಧ್ಯಕ್ಷ ಸಂತೋಷ್ ಡಿ ಗೌಡ, ಹಿರಿಯ ಮುಖಂಡರಾದ ಬೋಗಾದಿ ರಾಜು, ಉಪಾಧ್ಯಕ್ಷ ಶಿವನಂಜೇಗೌಡ, ವೆಂಕಟೇಶ, ಒಬಿಸಿ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಕುಮಾರ್, ಒಬಿಸಿ ಜಿಲ್ಲಾ ಉಪಾಧ್ಯಕ್ಷರಾದ ವಿಜಯಕುಮಾರ್, ದಲಿತ ಮುಖಂಡರಾದ ಪರಮೇಶ್ವರ, ನಂಜುಂಡೇಗೌಡ, ದೊಂದೆಮಾದಹಳ್ಳಿ ನಿಂಗೇಗೌಡ, ಕೋಣನೂರು ಗಂಗಣ್ಣ, ಮಾಸ್ಟರ್ ಸುಂದರಾಚಾರ್, ಶಿವಣ್ಣ, ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅರುಣ್ ಬಿದರಕೋಟೆ, ರಮೇಶ್ ಕೋಟಪ್ಪ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.